ಸಿಸ್ಟರ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಸಪಾದ ಅಂತ ಹೇಳ್ತಾರಲ್ಲ, ಅದನ್ನು ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡೋಣ ಬನ್ನಿ. 1 ಲೋಟ ರವೆ, ಈ ಲೋಟದಲ್ಲಿ 1 ಲೋಟ ರವೆ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ 2 ಲೋಟ ಸಕ್ಕರೆ, 1 ಲೋಟ ತುಪ್ಪ, 2 ಹಣ್ಣಾಗಿರೋಂಥ ಪಚ್ಚಬಾಳೆಹಣ್ಣು, ದ್ರಾಕ್ಷಿ, ಗೋಡಂಬಿ, ಈ ಲೋಟದಲ್ಲಿ 2 ಲೋಟ ನೀರು, ಅದೇ ಮೆಜರ್ಮೆಂಟಲ್ಲಿ 1 ಲೋಟ ಹಾಲು. ಈಗ ದ್ರಾಕ್ಷಿ ಮತ್ತು ಗೋಡಂಬಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ. ಗೋಡಂಬಿ ಹುರಿದು ಇಟ್ಕೊಂಡ್ಮೇಲೆ ಅದೇ ತುಪ್ಪಕ್ಕೆ ರವೆ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ರವೆ ಹುರ್ಕೊಳ್ಳೋ ಅಷ್ಟರಲ್ಲಿ ನಾನು ಹೇಳಿದ ಮೆಜರ್ಮೆಂಟಲ್ಲಿ 1 ಲೋಟ ಹಾಲು, 2 ಲೋಟ ನೀರು ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ರವೆ ಪೂರ್ತಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದೇ ಬಾಣಲೆಗೆ ಬಾಳೆಹಣ್ಣು ಹಾಕಿ ಹುರ್ಕೊತಾ ಇದ್ದೀನಿ. ಈಗ ಬಾಳೆಹಣ್ಣು ಹುರಿದಾಯಿತು. ಇವಾಗ ಸಕ್ಕರೆ ಹಾಕೊತಾ ಇದ್ದೀನಿ. ಮಿಕ್ಕಿರೋಂಥ ತುಪ್ಪನ ಮಧ್ಯ ಮಧ್ಯ ಹಾಕಿ ಅಷ್ಟು ತುಪ್ಪನ ಯೂಸ್ ಮಾಡಬೇಕು. ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ಕಾಯಿಸ್ಕೊಂಡಿರೋಂಥ ಹಾಲು ಮತ್ತು ನೀರಿಂದು ಮಿಶ್ರಣ ಏನಿದೆ ಅಲ್ವಾ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಸ್ವಲ್ಪ ತೆಳು ಅಂತ ಅನಿಸುತ್ತೆ, ಬಟ್ ರವೆ ಹಳ್ಕೊಂಡ್ಮೇಲೆ ಅದೇ ಗಟ್ಟಿ ಬರುತ್ತೆ. ಮಿಕ್ಕಿರೋಂಥ ತುಪ್ಪನೂ ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇದ್ರ ಟೆಕ್ಸ್ಚರ್ ಇವಾಗ ಚೇಂಜ್ ಆಗ್ತಾ ಇದೆ. ಈಗ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಈ ಥರ ಸ್ಟ್ರೆಚ್ಚರ್ ಬಂದಿದೆ. ಈಗ ಬಂದಮೇಲೆ 1-2 ನಿಮಿಷ ಅಥವಾ 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು. ನೋಡಿ, ಈಗ ಸಪಾದ ರೆಡಿ ಆಗಿದೆ. ನೀವೀಗ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.